ರೇಣುಕಾ, ಪ್ರತಿದಿನವ ತರವ ಮರಳಿನ ಕೊಡದ ಜಲವು ಎಲ್ಲಿ ಹೋಗಿತು? ಇನ್ನ ಕಾಮದ ಬುದ್ಧಿ ಹರಿಯಲು ಅಜ್ಞಾನಿ ನಾನಲ್ಲ. ಕಾಯಕವಿರ ಎನ್ನ ಆಶ್ರಮದವರು. ಸಿರಿ ಸಂಪತ್ತು ಅರಸತ್ವ ನಾನೆಂದು ಬಯಸಲಾರೆನೆಂದು ಪ್ರಮಾಣ ಮಾಡಿ ಮತ್ತೆ ಮೋಹ ಮಮಕಾರಕ್ಕೆ ಬಲಿಯಾದೆ. ನೀನು ಭದ್ರಮತಿ, ಇನ್ನು ಎನ್ನ ಪಾದ ಮುಟ್ಟಲಿಕ್ಕೆ ಅರ್ಹತೆ ಇಲ್ಲ. ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಸ್ವಾಮಿ, ಅಣುವಿನಲ್ಲಿ ತೃಣ ಮಾತ್ರವೂ ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪಿ ಬಾಳುವ ಹೆಣ್ಣು ನಾನಲ್ಲ. ಜಲವನ್ನು ತರಲು ಹೋಗಿದ್ದೀನೂ ನಿಜ, ಆದರೆ ಅಲ್ಲೇನೋ ಅಪಶಕನವೂ ನಡೆದಂತಾಯಿತು. ಸೋತು ಸತ್ಯ ಧರ್ಮ ಮೀರಿ ನಡೆದೆಯ. ಚಿತ್ತ ಚಂಚಲ್ಯದಿಂದ ದೇಹಕ್ಕೆ ಮೈಗೆ ಅಂಟಿಸಿಕೊಂಡೆಯ. ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸುಖ ಭೋಗ ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿ ವರನ ಕೈ ಹಿಡಿದು ಸಾಧ್ವೀಶ್ವರಮಣಿ ಎನಿಸಿ 4 ಮಕ್ಕಳ ತಾಯಿಯಾಗಿ ಮುಪ್ಪಿನ ಕಾಲಕ್ಕೆ ಮತ್ತೆ ಧನ ಕನಕದ ಮೇಲೆ ಅತಿ ಮೋಹವೇ, ಮತ್ತೊಂದು ಅವಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿ ಮೋತ್ಯ ಮೋಹ ಮಮಕಾರಕ್ಕೆ ಬಲಿಯಾದೆಯ ಕಲೆ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಬಯಲಿಗೆ ಆಯ್ತು ಎಂದು ನೀವು ತಿಳಿದುಕೊಂಡೀರಾ? ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರ ಮನ ಬಯಲಿಗೆ ಆಯ್ತೆ. ಯಾವ ತಪ್ಪನ್ನು ಮಾಡದ ಹೆಣ್ಣೆ ಇಂಥ ಶಿಕ್ಷೆ ಕೊಡುವಿರೇಕೆ? ಇಂಥ ಶಿಕ್ಷೆ ಕೊಡುವಿರೇಕೆ? ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರ
ಕೇಳಿದ ಮಾತ್ರ ಮನಮೈಲಿಗೆ ಯಾವ ತಪ್ಪ ಮಾಡದ ಹೆಣ್ಣು ಇಂಥ ಶಿಕ್ಷೆ ಇಂಥ ಶಿಕ್ಷೆ ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತು ಅಂತ ತಿಳಿದುಕೊಂಡಿದ. 4 ಮಕ್ಕಳಾದ ಮೇಲೆ ಮಗನಿಗೆ ನನಗೆ ಯೌವನ ಬರಬಹುದು. ಕೈ ಹಿಡಿದ ಪತಿಯೇ ನೀವೇ ಈ ರೀತಿ ಮಾತನಾಡಿದ್ರೆ ಅನ್ಯ ಪುರುಷರು ನನ್ನನ್ನು ಯಾವ ರೀತಿಯಿಂದ ಮಾತನಾಡಬಲ್ಲರು? ಸ್ವಾಮಿ, ಎನ್ನ ಅಪರಾಧವನ್ನು ಈ ಮಾತು ಹೇಳಲು ನಿನಗೆ ನಾಚಿಕೆ ಆಗುವುದಿಲ್ಲ. ಎನ್ನ ಮನದಾಸೆ ನಿರಾಶೆ ಮಾಡಿಬಿಟ್ಟಿ ಇನ್ನು ಎನ್ನ ಮುಂದೆ ನಿಲ್ಲದೆ ತಕ್ಷಣವೇ ಇಲ್ಲಿಂದ ಹೊರಟು ಅನಸೂಯೆಯಂತೆ ಪತಿಗಾದರು ಅಹಲ್ಯಂತೆ ಅವಿವೇಕಿಯಾದೆ ಮೂರ್ಖಳೆ ಪರಮಘಾತಕಳೆ. ನಿಮ್ಮನ್ನು ಬಿಟ್ಟು ಆಶ್ರಮವನ್ನು ಬಿಟ್ಟು ನಾನೆಲ್ಲರೂ ಹೋಗಬೇಕು ಸ್ವಾಮಿ. ನಿಮ್ಮನ್ನು ಆಗಲೇ ನಾನೆಲ್ಲಿ ಅನಸೂಯೆ ಅರುಂಧತಿಯ ಪತಿಯ ದೇವರೆಂದು ಬಾಳಿ ಬದುಕಿದನು. ಅದರಂತೆ ನೀವೇ ನನ್ನ ದೇವರು, ಆಶ್ರಮವೇ ನನ್ನ ನಂಬಿ ಬಂದಿದೆ. ಎನ್ನ ಅಪರಾಧವನ್ನು ಕ್ಷಮಿಸು ಎಂದು ನಿಮ್ಮ ಪಾದವನ್ನು ಆ ಯೋಗ್ಯತೆ ನಿನಗಿಲ್ಲ. ಎಲ್ಲ ಕೈ ಹಿಡಿದ ನಿನ್ನನ್ನು ಮಹತ್ತರವಾದ ಸ್ಥಾನಕ್ಕೆ ಕರೆದೊಯ್ಯಬೇಕೆಂದು ನಿನ್ನ ಅವಿವೇಕವೇ ಈ ಕೆಳಮಟ್ಟಕ್ಕೆ ತಂದು ಬಿಟ್ಟಿದೆ. ರೇಣುಕ ನಿನ್ನನ್ನು ಸತಿಯನ್ನು ಮನ್ನಿಸಲಾರ ಈ ಮುನಿಕುಲ ತನಕ. ಅಮ್ಮ ಮಾತೆ ಭರಮಪುರಿಗೆ ಕಾಶ್ಮೀರ ರಾಜನ ಸುದೆ ನಿನ್ನ ಅಪ್ಪಣೆಯಂತೆ ಪಥಬಸ್ ಮಾಡಿ ಪರಮಾತ್ಮನನ್ನು ಮೆಚ್ಚಿಸಿಕೊಂಡು ತ್ರಿಶೂಲವನ್ನು ಪರುಷವನ್ನಾಗಿ ಪಡೆದುಕೊಂಡು ಬಂದಿರುವನು ಈ ನಿನ್ನ ಭಕ್ತನ ರಾಮನನ್ನು ಆಶೀರ್ವದಿಸು ಮಾತೆ. ಅಮ್ಮ, ಏನಿದು ನಿನ್ನ ಮನದ ವ್ಯಥೆ? ನೀನು ಕಣ್ಣೀರು ಸುರಿಸುವುದಕ್ಕೆ ಕಾರಣವೇನು ಮಾತೆ ಪರಮಪುರೀತಿ? ಪರಶುರಾಮ, ಅಮ್ಮಯ್ಯ, ಏತಕ್ಕಾಗಿ ಕಣ್ಣೀರನ್ನು ಸುರಿಸುತ್ತಿರುವೆ ಮಾತೆ ಎಂದು ಕೇಳುವೆಯಾ? ಹೌದು ಅಮ್ಮಯ್ಯ. ನಾನು ಯಾವ ತಪ್ಪ ಮಾಡಿದನೆಂದು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನನ್ನು ಕೇಳು, ಆತನೇ ಉತ್ತರವನ್ನು ನೀಡುವನು ಕಂದ. ಅಹೋ ಜನಕ, ಅವಯ ರುದ್ರನಂತರ ಉದ್ರವತಾರ ಮಮತಾಳಿ ನಿಂತಿರುವುದಕ್ಕೆ ಕಾರಣವೇನು? ನಮ್ಮ
ಆಶ್ರಮಕ್ಕೆ ತಾವು ವೈರಿಗಳೇನಾದರೂ ಬಂದಿದ್ದರೆ ನಿನಗೇನಾದರೂ ಬಿಡಿ ನುಡಿಗಳನ್ನು ಹಾಡಿದರೆ ಹೇಗೆ ತಕ್ಷಣ ಅವರ ಜನಗಳಿಗೆ ಒಪ್ಪಿಸುತ್ತಿದ್ದರೆ ಏನೆಂದು ಹೇಳಬೇಕನೆ ಎನ್ನ ಆಜ್ಞೆ ಪಾಲಿಸಬೇಕಾದರೆ ಮನಸ್ಸಿರಬೇಕು ಮಾರ್ಗವರಾಮ. ಗಂಟಲೆ ಗಂಟೆಯಲ್ಲಿ ಮಾರ್ಗವರ ದುಡಬಲದಲ್ಲಿ ನಿನಗೆ ಅನುಮಾನವೇ? ಅಲ್ಲಿ ಜನಕ ನಾನು ಗಂಡನಿಗೆ ಗಂಡ ಕಲೆ ರಾಮ. ಮೆಚ್ಚಿದೆ ನಿನ್ನ ಪರಾಕ್ರಮ. ಹಾಗಾದರೆ ಪ್ರತಿಜ್ಞೆ ಮಾಡುವೆಯೋ ಈ ತಂದೆಯ ಮಾತು ಮೀರುವುದಿಲ್ಲವೆಂದು? ಕೋಟಿ ದೇವತೆಗಳ ಸಾಕ್ಷಿ, ಸೂರ್ಯ ಚಂದ್ರನ ಸಾಕ್ಷಿ, ಅಷ್ಟ ದಿಕ್ಪಾಲಕರ ಸಾಕ್ಷಿ, ಎನಗೆ ಈ ಪರಶುವನ್ನು ಕೊಟ್ಟು ಪರಶುವನ ಸಾಕ್ಷಿಯಾಗಿ ಪ್ರತಿಜ್ಞೆಯನ್ನು ಮಾಡುವುದರೆ ಪ್ರತಿಜ್ಞೆ ಏನೆಂದು ಹೇಳಬೇಕೇ? ಹಾಗಾದರೆ ಈ ಕ್ಷಣವೇ ಅರೆಗಣಿತು ಬಿಡು ನಿನ್ನ ಎತ್ತ ತಾಯಿಯ ಶಿರ. ಏಕರಾಮ ಮೌನವಾದಿ. ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿ. ಈಗ ನಿನ್ನ ವಚನ ಏನಾಗಿತ್ತು? ಗಂಡಗಲೆ ರಾಮ ತೋರಿಸೋ ನಿನ್ನ ಪರಾಕ್ರಮ. ಜಗದೀಶ್ವರ ಪರಮೇಶ್ವರ, ನೀ ನನಗೆ ತ್ರಿಶೂಲವನ್ನು ತೊಂಗೊಪ್ಪಿಸುವಾಗ ಮೊದಲ ಬಲಿಯಾಗಿ ನಿನ್ನ ತಾಯಿಯ ಶಿರ ತರಿಯುವ ಸಮಯ ಬರಬಹುದು. ಮುಂದಿನ ವಿಚಾರವನ್ನು ತಿಳಿಸದೆ ಮೌನವಾದಿಯ ಏ ಭೂದೇವಿಯ ಪಡೆದ ಮಾತಿಯ ಶಿರ ಕಡಿಯುವುದು ಎಣ್ಣಾದ ನಿನ್ನ ಮನಸ್ಸಿಗೆ ಒಪ್ಪಿದೆ. ನಾನು ಪ್ರತಿಜ್ಞೆಯನ್ನು ಮಾಡುವ ಮೊದಲೇ ಬರಸಿಡುವ ಎನ್ನ ಶಿರಕ್ಕೆ ಬಡಿದು ಎನ್ನ ನೇತಕ್ಕೆ ಸಾಯಿಸ. ವಚನ ಕೊಡುವ ಮೊದಲು ಯೋಚನೆ ಮಾಡಿ ವಚನ ಕೊಡು ಎಂದು ಹೇಳಿದ ಮಾತು ಸತ್ಯವಾಯಿತು. ನೀ ಕೊಟ್ಟ ತ್ರಿಶೂಲವೇ ಎನ್ನ ವಂಶಕ್ಕೆ ಮೂಲವಾಯಿತು. ಈ ಎತ್ತ ತಾಯಿಯ ಶಿರವನ್ನು ನಾನು ಕಡಿಯಬೇಕು. 9 ತಿಂಗಳ ನವಮಾಸ ಗರ್ಭದಲ್ಲಿ ಎತ್ತು ಸಾಗಿ ಸಲಗಿದ ತಾಯಿಯ ಶಿರ ಕಡಿಯುವ ಮಗನು ಹುಟ್ಟಿರುವನೇ ಈ ಜಗದಲ್ಲಿ. ಅಯ್ಯೋ ಶಿವ ಮಾತೃದೇವೋ ಭವ ಎಂದು ವೇದಗಳೇ ಸಾರುತ್ತಿವೆ. ಬೆಳೆದ ಬೆಳಗಿಂತ ಭೂತಾಯಿ ಬೆಳೆಯುತ್ತೆ. ಎತ್ತ ಭೂಮಿ ಎತ್ತ ತಾಯಿ ಒಂದೇ ಎಂದು ವೇದಗಳೇ ಸಾರುತ್ತಿರು. ಅಯ್ಯೋ ಈ ಪಡೆದ ಜನನಿಯನ್ನು ನಾನು ಕೊಲ್ಲಬೇಕು. ಇದು ಎಂಥ ಘೋರ ದುರಂತ ಬಂದೊದಗಿತು. ಎನ್ನ ಘನತೆಗೆ ಕಳಂಕ ಬರುವಂತಾಯಿತು. ಅಮ್ಮಯ್ಯ ನೀನೇ ಹೇಳಬೇಕೋ ಎನ್ನಗೆ ಧೈರ್ಯ. ರಾಮ, ಅಮ್ಮಯ್ಯ ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ನಿನ್ನ ಹೆತ್ತ ತಾಯಿ. ಹೌದು ಮಾತೆ ರಾಮ. ಅಮ್ಮಯ್ಯ ನನ್ನ ಕರ್ಮಕ್ಕೆ ನೀನೇಕೆ ದುಃಖ ಪಡುತ್ತಿರುವೆ? ಎತ್ತ ತಾಯಿಯ ಶಿರ ಕಡಿಯುವುದು ಮಗನ ದುಃಖ ಮಾಡಬಾರದು ಅಮ್ಮಯ್ಯ. ಅಮ್ಮಯ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲ ಕಂದ. ಹೌದು ಮಾತೆ ರಾಮ. ಅಮ್ಮಯ್ಯ ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ನೀನು ತಿಳಿದುಕೊಳ್ಳಬೇಕು ಕಂದ. ಅದು ಹೇಗೆ ಸಹಿಸಿಕೊಳ್ಳದೆ ಮಾತೆ? ನಿನ್ನಂತ ತಾಯಿಯನ್ನು ಕಳೆದುಕೊಂಡು ತಾಯಿಯ ಶಿರವನ್ನು ಹೇಗೆ ಕಡಿಯಬೇಕೆಂದು ವ್ಯತ್ಯೆ ಪಡುವಿಯ? ಹೌದು ಮಾತೆ ರಾಮ. ಅಮ್ಮಯ್ಯ ಬದುಕೆ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಕೇಳಲಾರ ಕಂಡಿನ ಕಥೆಯೋ ನನ್ನದು ಹೇಳುಕೆಯ ಚರಿತೆಯೋ. ಬದುಕಿ ಬಾ
ಕಣ್ಣೀರಿನ ಕಥೆಯೋ ರೇಣುಕೆಯ ಚರಿತೆಯೋ ತಾಯಿಗೆ ಕೊಟ್ಟ ಮಾತಿನಂತೆ ಹರನನ್ನು ಒಲಿಸಿದ ಏನೆಂದು ತಾಯಿಗೆ ಕೊಟ್ಟ ಮಾತಿನಂತೆ ಹರನನ್ನು ಒಲಿಸಿದ ನೆಲೆಂದು ತಂದೆಗೆ ಕೊಟ್ಟ ಮಾತನು ನಡೆಸುವ ತಂದೆಗೆ ಕೊಟ್ಟ ಮಾತನು ನಡೆಸುವ ಮಗನು ನೀನಾಗು ರಾಮ ಪರಶುರಾಮನಾಗು ಬದುಕಿ ಬಾಳುವ ಭಾಗ್ಯ ತಡೆದು ಬಂದಿಲ್ಲ ಮಗನೇ ಕೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು ರೇಣುಕೆಯ ಚರಿತೆಯೋ ಅಮ್ಮಯ್ಯ ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ಈ ನಿನ್ನ ಎತ್ತ ತಾಯಿಯು ಹೌದು ಮಾತೆ, ಹೇಗೆ ಕಡಿಯಲು ನಿನ್ನ ಶಿರವನ್ನು? ಅಂದು ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹರನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದೆಲ್ಲವೇ ಸಹಜವಾಗಿ ಬಂದಿರುವನು ತಾಯಿ. ಈ ದುರಂತವು ನಡೆಯುವುದು ನನಗೇನು ಗೊತ್ತು? ಮಗನೇ, ಅಮ್ಮಯ್ಯ, ಈ ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಯಬೇಕಾದರೆ ಈ ನಿನ್ನ ಹೆತ್ತ ತಾಯಿಯು ರೇಣುಕಾ ಎಲ್ಲಮ್ಮ ಅಕ್ಕನಿಗೆ ಗೊತ್ತಾಗಬೇಕಾದರೆ ಕಂದ ಅಮ್ಮಯ್ಯ, ತಂದೆ ಕೊಟ್ಟ ಮಾತು ನಡೆಸು, ಹಾರಿಸು ನಿನ್ನ ಹೆತ್ತ ತಾಯಿಯರುಂಡವರು. ಆಗಬೇಕು ಪರಶುರಾಮ, ತಂದೆಗೆ ಕೊಟ್ಟ ವಚನ ಪಾಲಿಸಲೇಬೇಕು. ಇದರೇ ನಿನ್ನ ಅಗ್ನಿಯನ್ನು ನೆರವೇರಿಸುವನು. ಅಮ್ಮ ನಮಃ ಶಿವಾಯ. ಇದರೇ ನಿನ್ನ ಅಗ್ನಿಯನ್ನು ನೆರವೇರಿಸಿದೆ. ಮೆಚ್ಚಿದೆ ರಾಮ, ಮೆಚ್ಚಿದೆ ನಿನ್ನ ಪರಾಕ್ರಮಕ್ಕೆ. ಪಿತೃಭಕ್ತಿಗೆ ಬೇಡು ಮಗನೇ, ನಿನಗೆ ಯಾವ ಬರಬೇಕು? ನೀನಿಗೆ ಈಗ ತೃಪ್ತಿಯಾಯಿತೆ ಪುತನೇ? ತನಗನೆ ಕೇಳು ನಿನ್ನ ಬಲವಿಚ್ಛೆಯನ್ನು ಬೇಗನೆ. ಹಾಗಾದರೆ ನಾವು ಕೇಳುವ ವಚನಗಳನ್ನು ಕೊಡುವೆನೆಂದು ಪ್ರತಿಜ್ಞೆ ಮಾಡುವಿರಾ ತಂದೆ? ಕೊಟ್ಟ ಮಾತು ತಪ್ಪುವುದಲ್ಲ, ತಪ್ಪುವನು ನಾನಲ್ಲ, ಈ ಮುನಿಕುಲ ತಿಲಕ ಜಮದಗ್ನಿ. ಹಾಗಾದರೆ ಈ ಎಲ್ಲ ಕೈಯಿಂದ ಹತರಾದ ಈ ನನ್ನ ತಾಯಿಗೆ ಮೊದಲು ಜೀವದಾನ ಮಾಡಬೇಕು. ಪಿತನೇ, ಈ ನಿನ್ನ ಕ್ರೋಧಾಗ್ನಿಗೆ ಬಲಿಯಾದ ನಮ್ಮ ಅಣ್ಣ ತಮ್ಮಂದಿರನ್ನು ಜೀವದಿಂದ ಉಳಿಸಬೇಕು. ಜನಕ, ಮೂರನೇದಾಗಿ ಈ ನಿನ್ನ ಕ್ರೋಧಾಗ್ನಿಯನ್ನು ಬಿಟ್ಟು ಶಾಂತ ಚಿತ್ತರಾಗಿರಬೇಕು. ಪಿತನೇ, ನಡೆಸಿಕೊಡಿ ಈ ವಚನಗಳನ್ನು ಬೇಗನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜೈ ಜಗದೀಶ. ಪರಶುರಾಮ, ಅಪ್ಪಯ್ಯ, ಇಷ್ಟಾರ್ಥ ಈಡೇರಲಿ. ನಿನ್ನ ಎತ್ತ ತಾಯಿಯನ್ನು ಕರೆ, ಎತ್ತ ಬರಬೇಡ. ಅಮ್ಮ ಮಾತೆ ಮರುಮುರಿದೆ. ಪಿತನ ತಪೋ ಶಕ್ತಿಯಿಂದ ಎದ್ದು ಬಾರಮ್ಮ. ಈ ನಿನ್ನ ಕನ್ನಡ ಮೇಲೆ ಬಂದಿರುವ ಅಪವಾದವನ್ನು ದೂರ ಮಾಡೋ ಮಾತೆ ಪರಮ ಮುನಿದೆ. ಬಂದೆ ರಾಮ, ಬಂದೆ. ತಂದೆಯ ಕೊಟ್ಟ ಮಾತು ನಡೆಸಿದೆ, ಮರಳಿ ನಿನಗೆ ಪ್ರಾಣದಾನವನ್ನು ನೀಡಿದೆ.
ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಸಿಕೊಟ್ಟೆ. ಹೆತ್ತ ಜನ್ಮ ಸಾರ್ಥಕವಾಯಿತು ಪುತ್ರ ಕೋಮಲಗಾತ್ರ. ಸ್ವಾಮಿ, ಈಗಲಾದರೂ ಸದಾ ಮುತ್ತೈದೆ ಆಗಲೆಂದು ಆಶೀರ್ವಾದವನ್ನು ಮಾಡು. ಸತಿ ರೇಣುಕ, ನಿನ್ನ ಭಕ್ತಿಯನ್ನು ಪರೀಕ್ಷಿಸುವುದಕ್ಕಾಗಿಯೇ ಇಷ್ಟೆಲ್ಲ ಅನುಭೂತ ನಡೆದು ಹೋಗಿತ್ತು. ನಿನ್ನ ಕೀರ್ತಿ ಬೆಳೆಯುವುದಕ್ಕೆ ಈ ಘಟನೆ ನಡೆದು ಹೋಗಿ ನಿನ್ನ ಚಿರಕಾಲ ಒಳಿಯಲಿ, ಈಗ ಈ ಭಾಂತರ ಚಿರಕಾಲ ಒಳಿಯಲಿ. ಈ ನಿನ್ನ ಸಾರ್ಥಕವಾಗಿತ್ತು, ನಿನ್ನ ಜನ್ಮ ಸಾರ್ಥಕ. ಅಹೋ ಜನಕ ಬಾಲಕ, ಅಮ್ಮ ಮಾತೆಯಾದ ರೇಣುಕಾದೇವಿ ಮಗನೇ, ತಿಬರ ವಚನದಂಡ ನಿನ್ನ ಕೊಂದ ಪಾಪದ ಪ್ರಾಯಚಿತ್ತಕ್ಕಾಗಿ ಭೂ ಪ್ರದಕ್ಷಿಣೆ ಮಾಡಿ ಬರೆಯುವನು. ಎಲೆಗೆ ಆಜ್ಞೆಯನ್ನು ದಯಪಾಲಿಸಿದ ಜನರ ಜನಕರೇ ದೇವತಾ ಸ್ವರೂಪರೇ, ಪುತ್ರ ನಿನಗೆ ಜಯವಾಗಲಿ ಸರ್ವತ್ರ. ಭೂ ಪ್ರದಕ್ಷಿಣೆ ಮಾಡುವ ಕೆಲಸವನ್ನು ಬಿಡುವ ಎಲೆ ಭ್ರಷ್ಟ ಕ್ಷತ್ರಿಯ ಅಧಮನೆಂಬ ದೃಷ್ಟ ನಿನ್ನ ಬಾಗಿಂದ ಒಂದು ಅಕ್ಷರ ಬರುವಷ್ಟರಲ್ಲಿಗೆಲ್ಲಿ ತಕ್ಕ ಪ್ರಯತ್ನ ಮಾಡಿ ಕಳಿಸುತ್ತಿದ್ದೆ. ಮಾಡುವುದೇನು? ಆದರೆ ಎನ್ನ ಮಗನಾದ ಪರಶುರಾಮನಿಗೆ ವಚನ ಕೊಟ್ಟಂತೆ ಈಗ ನನ್ನಲ್ಲಿದ್ದ ಕ್ರೋಧಾಗ್ನಿಯನ್ನು ಬಿಟ್ಟು ಈಗ ಶಾಂತ ಎಂಥ ಸಮಯದಲ್ಲಿ ಬಂದು ನಿನ್ನ ಡಂಬವನ್ನು ಕೊಚ್ಚಿಕೊಳ್ಳದೆ ಸುಮ್ಮನೆ ಎಂದಕ್ಕೆ ನಡಿ. ಆ ಕಾಮಧೇನವನ್ನು ಎನ್ನಿಂದ ಅಗಲಿಸಿ ಹರಿದೊಯ್ಯದ ನಿನ್ನಿಂದ ಸಾಧ್ಯವಿಲ್ಲದ ಮಾತು ಸಾಧ್ಯವೀರ ಇದೆ ನೋಡಿ ನನ್ನ ಮಾತಿನ ಪಾಲ. ಜಮದಗ್ನಿ ಎಂಬ ಮುನಿವರಿಯರೇ, ಬಿಡ ನಿನ್ನ ಜಂಬದ ಮಾತುಗಳು ಬೇಕದೆ ಆ ಕಾಮಧೇನವನ್ನು ಬಾರದಿದ್ದರೆ ನಿನ್ನ ಶಿರ ಮರೆದ ಆ ಕಾಮಧೇನುವಿನ ಸಹಿತ ನಮ್ಮ ಪಟ್ಟಣಕ್ಕೆ ಕಂಡೊಯ್ಯನು ಮಣಿಪ. ನೀವು ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನದ್ಧರಾಗರ ಇವರ ಸನ್ಯಾಸಿಗೆ ಸಾರಥಿ ಅತಿ ಜಾಗ್ರತೆ ನಿಮ್ಮಿಟ್ಟಂತಾಗಿರಬಹುದು. ಅಯ್ಯೋ ರಾಮ, ಪರಶುರಾಮ, ಬೇಗನೆ ಬಾ ಪುತ್ರ. ದುಃಖದ ರೇಖದಿಂದ ಎಲ್ಲೆಲ್ಲೂ ಕೂವಿದ ಕಾರಣವೇನು? ನಮ್ಮಾಶ್ರಮಕ್ಕೆ ಮತ್ತಾವ ಕುಂದು ಬಂದು ಒದಗಿದು ಮಾತೆ ಪರಮ ಪುರೀತಿ. ಮಗನೇ, ರಣಮಂಡಲಕ್ಕೆ ಹೇಳಲು ಹೊರತಂತ ಯಾರ ಮಾಡಿ ಮತ್ತು ಅರಮನೆಯಲ್ಲಿರುವ ಸೂರ್ಯಕ ಚಂದ್ರಿಕರನ್ನು ಕರೆದುಕೊಂಡು ಬಾ ಸಾರಥಿ. ನೀನು ಹೋಗುವ ಕಾರ್ಯವೆಲ್ಲಿಗೆ? ನಾನು ಹೋಗುವ ಬೇಡ ನಿನಗೆ ತಕ್ಕ ಬೇಕು. ನಾನು ನಿನ್ನ ಸತಿಯಲ್ಲವೇ ಅದಕ್ಕೆ ಬೇಕು. ಸತಿಯ ಮುಂದೆ ಹೇಳುವುದು ತರವಲ್ಲ. ಮತ್ತೆ ಯಾರ ಮುಂದೆ ಹೇಳುವೆ? ಎಷ್ಟು ಮಾತ್ರ ತಿಳಿಸುವುದಲ್ಲ ಸುಂದರಿ. ಏನು ತಿಳಿಸುವುದಿಲ್ಲ? ಸಹಜವಾಗಿ ತಿಳಿಸುವುದಲ್ಲ ಸುಂದರಿ. ತಿಳಿಸುವುದಿಲ್ಲ ಎಂದು ಹೇಳಿಯಾ? ಹೇಳಲೇ? ಯಾರಳು ನಿನ್ನಯ
ಕಾಂತೆ ನಿಲ್ಲು ನಿಲ್ಲು ಎಲ್ಲಿಗೆ ಹೋಗುವೆ? ನಾನು ಹೋಗುವ ಕಾರ್ಯ ನಿನಗೆ ತಕ್ಕಬೇಕು ಸುಂದರಿ. ಕರದಲ್ಲಿ ಖಡ್ಗವನ್ನು ಪಿಡಿದು ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ಎಂದು ಎನ್ನ ಮುಂದೆ ತಿಳಿಸು ಕಾಂತ ಮತಿವಂತ. ಓಹಿಯೇ ಎನ್ನ ಭಟ್ಟದ ರಾಣಿ ಸದ್ಗುಣ ನಾರಿಮಣಿ ಬ್ರಾಹ್ಮಣನಾದ ಪರಶುರಾಮನ ಅರನಿಂದ ಹೊರಪಡೆದು ಪರಶುರಾಮನ ಜಯಿಸಿ ಬರಲು ಕಾಲಕ್ಕೆ ನಾನು ಹೋಗುವ ಕಾರ್ಯಕ್ಕೆ ನೀನೆಷ್ಟು ಅಡ್ಡ ನಿನ್ನ ಪಯಣವೆಲ್ಲಿಗೆ? ನನ್ನ ಪಯಣ ನಿನಗೆ ತಕ್ಕಬೇಕು ಸುಂದರಿ. ನಾನು ನಿನ್ನ ಸತಿಯಲ್ಲವೇ? ಎಷ್ಟು ಮಾತ್ರ ತಿಳಿಸುವುದಿಲ್ಲ ಸುಂದರಿ, ತಿಳಿಸಬೇಕು. ಸರ್ವತ ತಿಳಿಸುವುದಿಲ್ಲ ಸುಂದರಿ. ಪ್ರಿಯಳೇ ಕಾಂತೆ ಅಲ್ಲ ನಲ್ಲೇ ಹೇಳಲೆ ಅದೇನು ಚೆನ್ನಾಗಿಯೋ ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿಸೆನಗೆ ಹೋಜಾಣ. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿಸೆನಗೆ ಹೋಜಾಣ. ಕರುಣೆಗೆ ಹೋಗೇನುವೆನ ತಿಳಿಸೆನಗೆ ಕರಮನ. ಕರಮುಗೆನೋ ಹೋಗೇನುವೆನ ತಿಳಿಸೆನಗೆ ಕರಮನ. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿಸೆನಗೆ ಕರದಲ್ಲಿ ತನ್ನ ಬಾಣವನ್ನು ಪಡೆದು ಎಲ್ಲಿಗೆ ಹೋಗುವೆ? ಕಾಂತೆ ನಾನು ಹೋಗುವ ಬೇಡ ಘೋಷಣೆಗೆ ತಕ್ಕಬೇಕು. ನಿನ್ನ ಸತಿಯಾದ ಎನ್ನ ಮುಂದೆ ತಿಳಿಸರನ್ನ ಕೃತಿಸವನ್ನ ಎಷ್ಟು ಮಾತ್ರ ತಿಳಿಸಲ್ಲ ಸುಂದರಿ. ಹೇ ರಾಣಿ ಮಾತಿನ ಜಾಣಿ ಸ್ವಂತದಿಂದ ಪರಶುರಾಮನ ಹರಣ ವರವನ್ನು ಪಡೆದು ಪರಶುರಾಮನನ್ನು ಜಯಿಸಿ ಬರಲು ಕಾಳಗಕ್ಕೆ ಹೋಗುವನು ಚಂದ್ರಿಕಾ. ಅವರನ್ನು ಜಯಿಸಿದರೆ ಮಾತ್ರ ನಾನು ಗೆಲ್ಲಿಸಿ ಸಾರ್ಥಕ. ಕಾಂತೆ ಪರಶುರಾಮನನ್ನು ಜಯಿಸಿ ಬರುವೆಯ? ಸಹಜವಾಗಿ ನಿನ್ನಿಂದ ಆಗುವುದೇ? ಕಾಂತೆ ನಿನ್ನಿಂದ ಆಗುವುದೇ? ಸಹಜವಾಗಿರುವುದು ಆಗುವುದಿಲ್ಲ. ಯಾತಕ್ಕಾಗುವುದಿಲ್ಲ ಸುಂದರಿ? ನಾರಾಯಣನ ಅವತಾರವೇ ಈ ಪರಶುರಾಮನಲ್ಲ, ಅದಕ್ಕೆ. ಆದರೆ ಏನಾಯಿತು ಸುಂದರಿ? ನೀನು ಅವನನ್ನು ಜಯಿಸಲಾರೆ. ನಾನು ಜಯಿಸಿ ಬರುವೆನು ಸುಂದರಿ. ಆ ನಂಬಿಕೆ ನಿನಗಿದೆ? ಅದಕ್ಕಾಗಿ ಬರುವೆನು ಸುಂದರಿ. ನನಗಿರಬೇಕು. ನನಗಿರುವುದಲ್ಲ ನಿನಗೆ.
ಪರಶುರಾಮನನ್ನು ಜಯಿಸಿ ಬರುವೆನೆಂದು ಹೇಳ್ತಿರುವೆಯಾ? ಕಾಂತೆ ಸಹಜವಾಗಿ ಜಯಿಸಿ ಬರುವನು. ನಾರಾಯಣನ ಅವತಾರವೇ ಈ ಪರಶುರಾಮನು. ಆದ್ದರಿಂದ ನೀನು ಅವನನ್ನು ಸರ್ವತಾ ಜಯಿಸಲಾರೆ ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಆ ಪರಶುರಾಮನ ಗುಣಗಳನ್ನ ಮಾಡಲಿಕ್ಕೆ ನಿನ್ನನ್ನು ನಾನು ಕರೆಸಿಲ್ಲ. ಉದಯಿಸುವ ಈ ಕಾರ್ತಿವೀರಾರ್ಜು ಸಾಮಾನ್ಯದವನೇ. ಅರಣ್ಯದಲ್ಲಿರುವ ಪರಶುರಾಮನನ್ನು ಜಯಿಸಿ ಬರಲು ಸುರೇಖ ತೋರಣಗಲ ಗ್ರಾಮದಲ್ಲಿ ರೇಣುಕಾ ಚರಿತ್ರೆ ಆಡಿದಂತ ಕಲಾವಿದರು ಶ್ರೀ ಶಂಕರಲಿಂಗ ಅಂಥವನು ತೊಟ್ಟು ಹೋಗುತ್ತವೆ. ಸಾಮಾನ್ಯದವನಲ್ಲ. ನೀನು ಹೇಳುವುದು ಹೇಗಿದೆ ಎಂದರೆ, ಹೇಗಿರುವುದು? ನಿನ್ನ ಗಂಡನನ್ನು ಧಿಕ್ಕರಿಸಿ ಎಲ್ಲ ಎದುರಾಳಿಯನ್ನು ಕೊಂಡಾಡುವುದಕ್ಕೆ ತರವಲ್ಲ. ನೀನು ಸೋತು ತಲೆ ತಗ್ಗಿಸಿಕೊಂಡು ಬರುವುದು ನಮ್ಮಿಂದ ನೋಡಲಾಗದು. ಎದ್ದವರವಯ್ಯ ಸುಂದರಿ ಹೇಳಲಿ. ನಿನ್ನ ಪಂತವ ಬೇಡ ಮನದಿನೆಯ ನನ್ನ ಕೈ ಹಿಡಿದ ಮಾಂಗಲ್ಯದೊಡೆಯ. ನಿನ್ನ ಪಂತವ ಬೇಡ ಮನದಿನೆಯ ನನ್ನ ಕೈ ಹಿಡಿದ ಮಾಂಗಲ್ಯದೊಡೆಯ. ಪ್ರಿಯ ಸಳಿಯ ಈತ ನೋಡಿಯ ಪ್ರಿಯ ಸಳಿಯ ಈತ ನೋಡಿಯ ಶೇಷಣ್ಣ ಮಗ ಇವರು ಕಾರ್ತಿವೀರಾರ್ಜುನ ಪಾತ್ರ ಮಾಡಿದ್ರು ಗುಲಾಬಿ ರಾಮನನ್ನು ಧಾರೆಂದು ತಿಳಿದುಕೊಂಡಿರುವೆ. ಅವರು ಧಾರಾದರೆ ಅವರು ನನ್ನನ್ನು ಏನು ಮಾಡುವರು ಸುಂದರಿ? ಆತನೇ ಶ್ರೀಮನ್ನಾರಾಯಣನು. ಆದರೆ ನಾನೇನು ಸಾಮಾನ್ಯದವನೇನು ಸುಂದರಿ? ಅಂತವನೊಡನೆ ಪಂತವನ ತೊಟ್ಟು ಹೋಗುವುದು ಸರಿಯಲ್ಲ ಪ್ರಿಯ. ಯಾತಕ್ಕೆ? ನೀನೇ ನಮ್ಮಿಬ್ಬರಿಗೆ ಆಶ್ರಯ.
ಏನೆಲ್ಲೇ ನೀನು ಹೇಳುವ ಏನೆಲ್ಲೇ ನೀನು ಎಷ್ಟು ಹೇಳಿದರೆ ನಿನ್ನ ಮಾತು ನಾನು ಕೇಳುವುದಿಲ್ಲೇ. ಈ ನಿನ್ನ ಕಾಂತನಾದ ಕಾರ್ತಿವಿ ರಾಜ್ಯರು ಸಾಮಾನ್ಯದವನೇ ಜಯಿಸಿ ಬರ್ ಸಮರಕ್ಕೆ ಹೋಗುವುದು ಬಿಡುವುದಿಲ್ಲ ಚಂದ್ರಿಕಾ. ನೀನು ಎಷ್ಟು ಹೇಳಿದರು ಹೇಳಿವದಕ್ಕೆ ಸಣ್ಣಾಗಿ ಹೇಳು. ಕಾಂತ, ನಾನು ಹೇಳಿದ್ರು ಸಹ ನೀನು ಕೇಳ್ತಿಲ್ಲವಲ್ಲ, ಹೇಳುವುದು ವ್ಯರ್ಥ. ಸುಂದರಿ, ನೀನು ಎಷ್ಟು ಹೇಳಿದ್ರು ನಾನು ಕೇಳುವುದಿಲ್ಲ. ನಾನು ಅದನ್ನೇ ಹೇಳಿರುವುದು. ಏನೇ ಸುಂದರಿ, ನಾನೇನು ನೊಳಗೇಡಿ ಪುತ್ರದ ಮಗನೇ. ನಾನು ಹಾಗೆಂದು ಹೇಳಲಿಲ್ಲವಲ್ಲ. ಸುಂದರಿ, ಹಂಗೆ ಹೇಳಿರು ಅಂತ ಹೇಳಿ ಯುದ್ಧದಲ್ಲಿ ಗೆದ್ದು ಬಾ ಎಂದು ಹೇಳಿ ಕಳಿಸು. ಗೆದ್ದು ಬಂದರೆ ಒಳ್ಳೆದ, ಬರದೆ ಹೋದರೆ ಸಹಜವಾಗಿ ಬರುವುದು ಸುಂದರಿ. ಆ ನಂಬಿಕೆ ನಿನಗಲ್ಲ, ನನಗಿರಬೇಕು. ನನಗಿರಬಲ್ಲ ಸುಂದರಿ. ನನಗಿಲ್ಲವಲ್ಲ ಪ್ರಿಯ. ನಾನೆಲ್ಲ ಯುದ್ಧಕ್ಕೆ ಹೋಗುವುದು ಸುಂದರಿ. ಬೇಡ ಸುಂದರಿ, ಅದು ಏತಕ್ಕೆ ಬೇಡ ಹೇಳುವೇನು ಕೇಳು. ಏನು ಚೆನ್ನಾಗಿ ಹೇಳು. ಇಡತಕ್ಕಂತ ಬೇಸಿತ್ತು ಕಟಿ ಹೆಂಗ್ ಕಳ್ದೈತೆ ಅದು.
ಪ್ರಾಣೇಶ್ವರ ಪ್ರಾಣೇಶ್ವರಿ ರವೀಶ್ವರ ಸುಂದರಿ ಸುಂದರ ಅದೇನು ಚೆನ್ನಾಗಿ ಹೇಳು ಸುಂದರಿ. ಎನ್ನ ಮಾತನ್ನು ಮೀರಿ ಹೋಗುವೆಯಾ? ಸಹಜವಾಗಿ ಹೇಳು ಸುಂದರಿ. ಪ್ರಿಯ ಪ್ರಿಯರೇ, ಆ ಪರಶಿವನಿಂದ ಘೋರ ತಪವನ್ನ ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಬಂದಿರುವನು ಆ ಪರಶುರಾಮನು. ಅವನ ಗುಣಗಾನ ಮಾಡುವುದಕ್ಕೆ ನಿನ್ನ ಇಲ್ಲಿಗೆ ಕಳಿಸಿಲ್ಲ ಸುಂದರಿ. ಕಾಂತ ಕಾಂತೆ, ಆದರೂ ನಾನು ನಿನಗೆ ಬುದ್ಧಿ ಮಾತನ್ನು ಹೇಳಲು ಬಂದಿರುವೆನೋ. ನಿನ್ನ ಹಠವನ್ನು ಬಿಡು, ಎನ್ನ ಮಾತಿಗೆ ಮನಗೊಡು. ಎನ್ನೊಂದಿಗೆ ಅರಮಂದಿರಕ್ಕೆ ಬಾ ಪ್ರಿಯ, ಮುಗಿಯಲು ನಿನಗೆ ಕೈಯ. ಓಹೇ ಎನ್ನ ಪಟ್ಟು ಒತ್ತನೆಯಾದ ಸುರೇಖ ಕಾಂತ ಪರಶಿವನಿಂದ ತ್ರಿಶೂಲ ಪಡೆದು ಆ ಪರಶುರಾಮನು ಆಗಲಾರನ್ನು ಕಲಿತಿಲಕ ಬಲಿರ ಜಪದಗ್ನಿಯ ಕುಮಾರನನ್ನು ಸಂಗ್ರಹಿಸಿ ಜಯಗಳಿಸುತ್ತಿದ್ದರೆ, ಯಮರಾಜನಿಗೆ ಕಳಿಸುತ್ತಿದ್ದರೆ, ನಾನು ಶಾಸ್ತ್ರ ಬಾಹು ಎಂದೆನಿಸು ಸಾರ್ಥಕ ರಾಣಿ ಹೊಡೆಯಲಿ. ಕಾಂತ ನಿನ್ನ ಪಂಥವನ್ನು ಬಿಡುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ಸುಂದರಿ, ಬಿಡಬೇಕು. ಸರ್ವತ ಬಿಡುವುದಲ್ಲ ಸುಂದರಿ. ಕಾಂತ ಕಾಂತೆ, ನಿನ್ನ ಕೈಲಿ ಆಗುವುದೇ ಇಲ್ಲ. ನಾನು ಯಾತಕ್ಕೆ ಆಗುವುದಲ್ಲ ಸುಂದರಿ. ನಿನ್ನ ಪರಾಕ್ರಮವು ನಮಗೆ ತಿಳಿಯದೆ ಹೇಗೆ? ಎಲ್ಲಿ ಸುಂದರಿ, ಕಾರ್ತಿವೀರಾರ್ಜುನಂದರೆ ಸಾಮಾನ್ಯದ ಮನೆ. ನೀನು ಸಾಮಾನ್ಯದವನಲ್ಲದಂತೆ ಇಬ್ಬರನ್ನು ಕಟ್ಟಿಕೊಂಡಿರುವೆ. ಅದು ನನಗೆ ತಿಳಿದಿರಲ್ಲ ಸುಂದರಿನಿಗೆ. ಕಾಂತ ಕಾಂತೆ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಬಾಬಾರೋ ದೇರ ದೇವನ ಶೋರ ಪರಶಿವನಿಂದ ವರವನ್ನು ಪಡೆದು ಬಂದಿರುವನಂತೆ. ನಾನು ದತ್ತಾತ್ರೇಯರಿಂದ ವರಪ್ರಸಾದ ಪಡೆದಿರುವನು ಸುಂದರಿ. ಅಂತ ವೀರನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಕಾಂತ. ಇಲ್ಲಿಗೆ ನಿಲ್ಲಿಸು ನಿನ್ನ ಪಂಥ. ಹೇ ಸತಿ, ಇಂಥ ನೀತಿ ಮಾತು ನನಗೆ ಅಂತಕ್ಕೆ ಹೇಳುತ್ತಿ. ನಾರಾಯಣನು ಯಾವ ದೊಡ್ಡ ಸೂರ್ಯ ಎನ್ನ ಮುಂದೆ ತಿದ್ದಿ ಹೇಳುತ್ತಿ. ಬಾಪರೇ ಅವನ ಪರಶುರಾಮನೇ ಆಗಲಿ, ಇಲ್ಲವೇ ಕಾಲಾಯ ಮನೆ ಆಗಲಿ, ಎನ್ನಮ್ಮ ಗೆಲ್ಲುವುದು ಸಾಧ್ಯವಿಲ್ಲ
ಯಕ್ಷಗರುಡ ಗಂಧರ್ವ ಅವನ ಪಕ್ಷ ವಹಿಸಿ ದೊರಕ್ಕೆ ಬಂದರೆ ನನ್ನ ಪಂಥ ಬಿಡುವನಲ್ಲ ಮತ್ತು ಭಯಪಡುವುದಿಲ್ಲ. ಚಂದ್ರಿಕಾ, ನೀನು ಎಷ್ಟು ಹೇಳಿದ್ರು ನಿರಾತಕ. ಸ್ವಲ್ಪ ಕಿರೀಟ ಬಿಚ್ಕಟ್ಟಣ. ಸ್ವಲ್ಪ ಕಿರೀಟ ಬಿಚ್ಚು, ನೀರು ಬೇಡ. ಇಬ್ಬರ ಸತಿಯರ ಮುಖವನ್ನು ನೋಡಿ ಯುದ್ಧದ ಆಸೆಯನ್ನು ಮರೆ ಮಾಡು. ಅದಕ್ಕಾಗಿ ಹೇಳಿದೆ. ಕಾಂತೆ, ಕಾಂತೆ, ಸಹಜವಾಗಿ ಮಗಳು ಸುಂದರಿ, ಸಹಜವಾಗಿ ದೈತ್ಯ ಸುಂದರಿ, ಹೋಗ್ಬಾ. ಸಹಜವಾಗಿ ದೈತ್ಯ ಸುಂದರಿ. ಹೋಗಿಬಿಡು ಪ್ರಿಯ. ಜಯಿಸಿಬಾಯಿ ಎಂದು ಜಯದಾನತೆಯನ್ನು ಮಾಡಿ ಸುಂದರಿ. ಹಾಗಾದರೆ ನಿಮಗೆ ಸಂತೋಷವಾಯಿತು ಸುಂದರಿ. ಯಾರಿಗೆ? ನಿನಗೆ. ಹೇ ಸುಂದರಿ, ನಿಮಗೆ ಸಂತೋಷವಾಯಿತು. ಏ ಕಾಂತ, ಸಂತೋಷವಾಗಲಿಲ್ಲ? ಹೊರಗೆ ಹಾಕ್ತೀವಿ ರಾಜ್ಯವನ್ನು ಸಾಮಾನ್ಯ ಸುಂದರಿ. ಪ್ರಿಯ, ಸುಂದರಿ ಹೇಳ್ಬೇಕು ಹೇಳು. ಅದೇನು ಚೆನ್ನಾಗಿ
ಕಾಂತ ಆ ಭಕ್ತ ಪ್ರಹ್ಲಾದನ ಭಕ್ತಿಯನ್ನೇ ಮೆಚ್ಚಿ ಕಂಬದಿಂದಲೇ ಹೊರಬಂದು ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಲಿಲ್ಲವೇ ಆ ನಾರಾಯಣ? ಹೇ ಕಾಂತೆ ಮಾಡಿದನಿಲ್ಲ. ಹೇ ಕಾಂತೆ ಅವನ ಪ್ರತಿರೂಪವೇ ಈ ಪರಶುರಾಮ. ಕಾಂತೆ. ಆದ್ದರಿಂದ ನೀನು ಅವನನ್ನು ಜಯಿಸಲಾರೆ ಕಾಂತ, ತ್ಯಜಿಸು ನಿನ್ನ ಪಂಥ. ಹೇ ತ್ರಿಪುರ ಸುಂದರಿ, ತ್ರಿಲೋಕ ಪಾಲಕನಾದ ಲಕ್ಷ್ಮೀಕಾಂತನ ಪ್ರಹ್ಲಾದನನ್ನು ರಕ್ಷಣೆ ಮಾಡಲು ಸ್ತಂಭದಿಂದ ಬಂದನೆಂದು ಹೇಳುವುದು ನಿನಗೆ ಸಂಭ್ರಮವಾಯಿತು. ನಿನಗೆ ನೀತಿ ಹೇಳಿದೆ. ಆ ಹರಿ ಎಂಬುವನು ಯಾರು ಎದುರಿಗೆ ನಿಂತು ಗೆದ್ದಿರುವನು, ಆದ ಕಾರಣ ನಿನ್ನಂತ ಹೆಂಗಸಿಗಿದೆ ಅರ್ಥವಾಗುವ ಮಾತಲ್ಲ, ವ್ಯರ್ಥವಾಗಿ ಒತ್ತುಕೊಳ್ಳದೆ ಅನ್ನ ತಡೆಯಬೇಡ. ಸುರೇಖ ನಿನ್ನ ಮಂದಿರಕ್ಕೆ ಕಾಂತ, ಕಾಂತೆ ಅರ್ಥವಾಗಲು ಬೇಡ, ಈ ಪೀಠವನ್ನು ಅಲಂಕರಿಸುವ ನಿನಗೆ ಜೈದಾರ್ಥಿಯನ್ನು ಮಾಡುವೆ. ಹೋಗೋದುರಗೆ ಹೋಗೋದುರಗೆ ಹಾಡ್ಗಾಡಿ ಹರಡನೆ ವರಂ ಪಡೆದು ಪರಶುರಾಮಿಗೆ ಬಂದಿರುವನಂತೆ. ಬಾಪ್ರೆ ಆ ಬ್ರಾಹ್ಮಣ ಮುನಿ ಕುಮಾರನ ಪೌರೇಶು ಎಷ್ಟಿರುವುದು ನೋಡುವೆನು. ಶಾಸ್ತ್ರ ಭಾವನೆಂದ ಭುಜಬಲ ಪರಾಕ್ರಮದಿಂದ ಅವನ ಮತ ಮಾಡಿ ಬರುವುದಕ್ಕೆ ರಣಮಂಡಲಕ್ಕೆ ಹೊರಡು ಬಿಡಬಿಡು ಸಾರಥಿ. ಪರಶುರಾಮನೇ ಇಂಥ ಕೆಟ್ಟ ರಾಜ್ಯವನ್ನ ಮಾಡಿ ನಿನ್ನ ಮಲ್ಲಕ್ಕೆ ನೀನೇ ಕುಂತದೊಂದಿಗೆ ಮೂಡಮಗೆ ನಿನ್ನ ಶಿರಾವೆಗೆ ನೀವು ಹಾಕ್ತದೆ. ಹೊಳಿ ಹೊಳಿರೈ ಪರಶುರಾಮನೆಂಬ ನಮಗೆ ಸೇರಿದ ಅಡವಿಯಲ್ಲಿ ಆಶ್ರಮ ಮಾಡಿಕೊಂಡಿದ್ದ ನಿಮ್ಮಪ್ಪನೆಂಬ ದಟ್ಟನು ನಿನ್ನಲ್ಲಿರುವ ಕಾಮಧೇನು ನನಗೆ ಕೊಡುವೆಯ, ಇಲ್ಲವೇ ಎನ್ನಡದ ಸಂಭ್ರಮ ಮಾಡುವೆಯ? ನಿನ್ನಂತ ತಪಸ್ಸಿಗೆ ತಕ್ಕದ್ದಲ್ಲ ಎಂದು ಕೇಳಿದರೆ ಆ ನಿಮ್ಮ ತಂದೆ ಎಂಬ ಮೂಢನು ಕಂಡ ಹಾಗೆ ಮಾತನಾಡಿದನು. ಕಡೆಗೆ ಈಗ ಶಾಸ್ತ್ರ ಭಾವಿನಿಂದ ಮಡಿದನು. ಆದರೆ ಈಗ ಅದೇ ಕಕ್ಷದಿಂದ ಬಂದು ನೀನಾದರೂ ಎನ್ನ ಮಾಡುವುದೇನು? ಮೂಢಮತಿ, ನಿನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಸುಮ್ಮನೆ ಹಿಂದಕ್ಕೆ ಹೋಗು ರಾಮ, ಇಲ್ಲದ ದೂರಕ್ಕೆ ರಾಮ ನಾಮ ಪರಶುರಾಮ ಎಂಬ ರಾಮನಿಗೆ ಸಹಸ್ರ ಬಾಹು ಇರುವುದು ಕೊಪ್ಪಿದ ಮೂರ್ಖರೇ. ಈ ಎಲ್ಲ ಪರಶುವರಿಂದ ಒಂದು ಅವಗಳಿಗೆ ನಿನ್ನ ಶಿರವನ್ನು ಆರಿಸುವ ಜಾಗ್ರತೆ. ಮೂರ್ಖ, ಯುದ್ಧಕ್ಕೆ ನಿಲ್ಲವೇ ಭಂಡ ಹಾರಿಸುವುದಿಲ್ಲ. ಸಹಜವಾಗಿ ನಿಲ್ಲಲೇ ಮೂರ್ಖ. ಧನ್ಯವಾದ
ಕಾಳಗದ ಕಾರ್ತಿವೀರ ಅರ್ಜುನನ ಸಂಹಾರ ಮಾಡಿದರು. ಈ ವಿಷಯವನ್ನು ನಮ್ಮ ತಂದೆ ತಾಯಿಗಳ ತಿಳಿದವರು ಓದಲು ಸಾರದೆ
ಆದಿಯೊಳಗೆ ನಂದಿ ಮೇದಿನಿಯೊಳು ವೃಷಭ ಘೋರ ಜಗಕ್ಕೆ ಆದಿಯೊಳಗೆ